ಮತ್ತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ ಮರ್ಕಲೆ. ನಿಜಕ್ಕೂ ಈ ಬಾರಿ ಮಳೆ ಕೈ ಕೊಟ್ಟ ಕಾರಣ ಸುಮಾರು 70-80% ಇನ್ನೂ ಬಿತ್ತನೆ ಆಗಿಲ್ಲ. ನೋಡಬಹುದು ನೀವು, ಈಗಾಗಲೇ ಹೊಲಗಳನ್ನ ಜಮೀನು ಬಿತ್ತನೆ ಮಾಡಿಲ್ಲ. ಈಗಾಗಲೇ ಹೊಲನ ಹದ ಮಾಡಿಡ್ತಾ ಇದ್ದಾರೆ, ರೆಡಿ ಮಾಡಿಡ್ತಾ ಇದ್ದಾರೆ ರೈತರು. ಅದು ಟೋಟಲಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿತ್ತನೆ ಕಾರ್ಯ ಇನ್ನು 75% ಬಿತ್ತನೆ ಏನದಂದ್ರೆ ಆಗ್ಬೇಕಾಗ್ಯದ. ಬಿತ್ತನೆ ಕಾರ್ಯ ಮಾಡಿಲ್ಲ, ಯಾಕಂದ್ರೆ ಮಳೆನೇ ಇಲ್ಲ. ಬಿತ್ತರು ಬಿ ಏನದಂದ್ರ ಟೋಟಲಿ ಮೊಳಕೆ ನಾಟಲ್ಲ ಅಂತ ಹೇಳ್ತಾ ಇದಾರೆ ರೈತ. ನೋಡಬಹುದು ನೀವು, ಹೊಲನ ಹದ ಮಾಡ್ತಾ ಇದಾರೆ, ರೆಡಿ ಮಾಡ್ತಾ ಇದಾರೆ ಬಿತ್ತನೆಗಾಗಿ. ಅದ್ರ ಮಳೆ ಬರ್ತಾ ಇಲ್ಲ. ಮಳೆ ಬರುವ ನಿರೀಕ್ಷೆಯಲ್ಲಿ ಅನ್ನದಾತರಿದ್ದಾರೆ. ಅದ್ರ ವಾರ 15 ದಿವಸ ಆಯ್ತು, ಟೋಟಲಿ ಮಳೆ ಬರ್ತಾ ಇಲ್ಲ. ಹೀಗಾಗಿ ಬಾರದ ಮಳೆಯಿಂದ ನಿಜಕ್ಕೂ ರೈತರು ಸಂಕಟಕ್ಕೀಡಾಗ್ಯಾರ ಅಂತ ಹೇಳಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ, ಟೋಟಲಿ ಏನ ಕೃಷಿ ಭೂಮಿಯನ್ನ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಅದ್ರ ಬಿತ್ತನೆಗೋಸ್ಕರ ಅದ್ರ ಮಳೆಗಾಗಿ ಕಾಯ್ತಾ ಇದ್ದಾರೆ. ಮಳೆ ಬಂದ್ರು ಮಾತ್ರ ಆ ಬಿತ್ತನೆ, ಇಲ್ಲ ಅಂದ್ರೆ ಆ ಬಿತ್ತನೆ ಇಲ್ಲ, ಏನಿಲ್ಲ ಎಂಬುದು ಆತಂಕ ರೈತರಲ್ಲಿ ಮನೆ ಮಾಡ್ಯದ. ಸಾಕಷ್ಟು ಬೀದರ್ ಜಿಲ್ಲೆಯಾದ್ಯಂತ 4,12,000 ಹೆಕ್ಟರ್ ಆ ಪ್ರದೇಶದಲ್ಲಿ ಏನದಂದ್ರ ಆ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದ್ರೆ ನಿಜಕ್ಕೂ ಈಗಾಗಲೇ ಏನದಂದ್ರ ಸಾಕಷ್ಟು ಬಿತ್ತನೆ ಕಾರ್ಯ ಇನ್ನೂ ಬಾಕಿ ಇದೆ. ಇಲ್ಲಿ ರೈತರೇ ಇದ್ದಾರೆ, ನೋಡ್ಬೋದು ನೀವು, ಹೊಲನ ರೆಡಿ ಮಾಡ್ತಾ ಇದಾರೆ. ಯಾಕೆ ಟೋಟಲ್ ಯಾಕೆ ಬಿತ್ತಿಲ್ರಿ? ಮಳೆನೇ ಇಲ್ಲ ಸರ್. ಒಂದ್ ತಿಂಗಳಾಯ್ತು ಮಳೆನೇ ಇಲ್ಲ. ಸುಮ್ಮನ್ ಥೋಡೆ ಬೀಳತ್ತದ ಹೋಗ್ಲತ್ತದ, ಥೋಡೆ ಬೀಳತ್ತದ. ಒಬ್ಬೊಬ್ಬರು ಬೀಜ ಬಿತ್ತಿ ಪೂರಾ ಖಲಾಸ ಅವು ಎದ್ದಿಲ್ಲ ಮಳಕಿ. ಈಗ ಒಂದ್ ತಿಂಗಳಾಯ್ತು, ಜೂನು. ಉದ್ದು ಹೆಸರು ಬಿತ್ತಬೇಕಾದ್ರೆ ಜೂನ್ದಾಗೆ ಬಿತ್ತಬೇಕು. ಈಗ ಇಲ್ಲ, ಮಳೆಗಾಲ ಬೆಳೀತದೋ ಇಲ್ಲೋ ಅದು ಉದ್ದು ಹೆಸರು ಹಾಕಿದೇವು ಬೀಜ ಕಡೆಗೆ ಬೆಳೆಯಲ್ಲ ಹೊಂಟದ. ಈ ಹೊಲದಾಗ ಬಿತ್ತಿಲ್ಲ ಈಗ? ಈ ಹೊಲದಾಗ ಬಿತ್ತಿಲ್ಲ ಸಬ್ರೆ, ಸುಮ್ಮನೆ ಯಾವ್ದಾರ ದುಸರೇದ್ ಹಾಕಾರಂದಿ ಬ್ಯಾರೆ ಹೊಲಗಳು ನಮಗ್ ಬಿತ್ತಿದೇವು. ಅದ್ರಾಗ ಮಳಕಿ ಹೊಂಡಲ್ ಹೋಗ್ಯದ. ಎಷ್ಟ್ ದಿನ ಐತ್ರಿ ಮಳೆ ಬರ್ಲಾಗ್ಯದ? ಒಂದ್ ತಿಂಗಳಾಯ್ತು ಸಾಬ್ರೆ. ಏನ್ ಹೇಳ್ಬೇಕಂತ್ರಿ ಸರ್ಕಾರಕ್ಕ? ಏನ್ ಹೇಳ್ಬೇಕು ಈಗ, ಅವ್ರಿಗೆ ಏನ್ ನಮ್ಗೆ ಏನ್ ಹೇಳಕ್ ಬರ್ತದ? ಪರಿಹಾರ ಕೊಡ್ರಿ, ಟೋಟಲಿ ಮಳೆ ಬರ್ತಾ ಇಲ್ಲ. ಟೋಟಲಿ ಬಾರಿಕ್ ಅದ, ಥೋಡೆ ಬೀಳತ್ತದ, ಬಿಟ್ಕೊಳ್ಳ ಹೋಗ್ಲತ್ತದ. ಅದಕ್ಕೆ ಮಳಕಿಗ ದಿನ ಮಾಡ ಹೊಂಟದ, ರಾತ್ರಿ ಬಿ ಹೊಂಟದ, ಹಗಲಿಗೆ ಹೊಂಟದ. ಸೊ ನೋಡ್ಬೋದು, ಇದು ರೈತನ ನೋವು ಅಂತ ಹೇಳ್ಬೋದು. ಡೈಲಿ ದಿನನಿತ್ಯ ಆಕಾಶದಲ್ಲಿ ಮೋಡ ಬರ್ತಾ ಇದೆ, ಆದ್ರೆ ಮಳೆ ಮಾತ್ರ ಬರ್ತಾ ಇಲ್ಲ. ಹೀಗಾಗಿ ಸುಮಾರು 75% ಬಿತ್ತನೆ ಕಾರ್ಯ ಗಡಿ ಜಿಲ್ಲೆ ಬೀದರಲ್ಲಿ ಬಾಕಿ ಉಳ್ಕೊಂಡದ ಅಂತ ಹೇಳ್ಬೋದು. ಹೀಗಾಗಿ ರೈತರು, ಜಿಲ್ಲೆಯ ಜನರು ಆಕಾಶದತ್ತ ಮುಖ ಮಾಡಿ ಮಳೆ ರಾಯನಿಗಾಗಿ ದೇವರ ಮೊರೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಗೊಂಬಿ ಪೂಜೆ, ಆ ಪೂಜೆ, ಈ ಪೂಜೆ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಬಿ ಮಳೆ ರಾಯ ಮಾತ್ರ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ನ ಜನರು ರೈತರತ್ತ ಕೃಪೆ ತೋರ್ತಾ ಇಲ್ಲ ಅಂತ ಹೇಳ್ಬೋದು. ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ರೈತರ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರದ ಹೃದಯ ಭಾಗದಲ್ಲಿರುವಂತಹ ಭೂಮರೆಡ್ಡಿ ಸರ್ಕಲ್ ನಲ್ಲಿ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಗದಗನ ಎಪಿಎಂಸಿ ಮತ್ತು ಹಾತಿಲಗೇರಿ ಗ್ರಾಮಕ್ಕೆ ಹೋಗುವಂತ ರಸ್ತೆ ಇದೆ. ಆ ರಸ್ತೆಯಿಂದ ಬರುವಂತ ವಾಹನಗಳು ಇದೇ ಮಾರ್ಗವಾಗಿ ಹೋಗಬೇಕಾಗತ್ತೆ. ಆದ್ರೆ ಇಲ್ಲಿ ಏನು ಗದಗ ಬೆಟಗೇರಿ ನಗರಸಭೆಯ ದಿವ್ಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು, ಏನು ಚರಂಡಿ ಇದೆ, ಈ ಚರಂಡಿಯ ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಹಾಕಬೇಕಾಗಿತ್ತು. ಆದ್ರೆ ಕಾಂಕ್ರೀಟ್ ಎಲ್ಲವೂ ಕೂಡ ಕಿತ್ತುಕೊಂಡು ಹೋಗಿದೆ. ಹೀಗಾಗಿ ಇಲ್ಲಿ ಪೊಲೀಸ್ ಇಲಾಖೆ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ, ಯಾವುದೇ ವಾಹನಗಳು ಬರಬಾರದಂತೇಳಿ. ಆದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ರೀತಿ ವಾಹನಗಳು ಕೂಡ ಇಲ್ಲೇ ಬರ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಅಪಘಾತಕ್ಕೆ ಒಳಗಾಗುವಂತ ಲಕ್ಷಣಗಳು ಕೂಡ ಸಾಕಷ್ಟು ಇರ್ತವೆ. ಯಾಕಂತಂದ್ರೆ ಇದು ಪ್ರಮುಖವಾಗಿ ಸಾಕಷ್ಟು ವಾಹನಗಳು ಓಡಾಡುವಂತ ಪರಿಸ್ಥಿತಿ ಇದೆ ಇಲ್ಲಿ. ಯಾಕಂತಂದ್ರೆ ಇದೇ ಒಂದು ಭಾಗದಲ್ಲಿ ಚರಂಡಿ ಹೋಗಿದೆ. ಆ ಚರಂಡಿ ಮೇಲ್ಭಾಗದಲ್ಲಿ ಕೂಡ ಇಲ್ಲಿ ಕಾಂಕ್ರೀಟ್ ಹಾಕಿ ಯಾವುದೇ ರೀತಿಯಿಂದ ವಾಹನಗಳು ಸಲೀಸಾಗಿ ಓಡಾಡಲು ವ್ಯವಸ್ಥೆ ಮಾಡಬೇಕಾಗಿತ್ತು. ಆದ್ರೆ ಈವರೆಗೂ ಕೂಡ ಮಾಡ್ತಾ ಇಲ್ಲ. ಇದು ಕಳೆದ ಹಲವು ತಿಂಗಳಿಂದನೂ ಕೂಡ ಇದೇ ರೀತಿ ಅವ್ಯವಸ್ಥೆ ಕೂಡ ಇಲ್ಲಿ ಇದೆ. ಪ್ರತಿನಿತ್ಯನೂ ಕೂಡ ಸಾವಿರಾರು ವಾಹನಗಳು ಈ ಒಂದು ಭೂಮರೆಡ್ಡಿ ಸರ್ಕಲ್ ಮುಖಾಂತರ ಸಂಚಾರ ಮಾಡ್ತವೆ. ಆದ್ರೆ ಇಂಥ ಪ್ರಮುಖವಾಗಿ ವಾಹನಗಳ ದಟ್ಟಣೆ ಇರುವಂತಹ ಈ ಒಂದು ಸರ್ಕಲ್ ನಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನ ನೀಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ರೀತಿ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು ಬರ್ತಿರ್ತವೆ. ಸ್ವಲ್ಪ ಏಮಾರಿದ್ರು ಕೂಡ ಇಂಥದ್ರಲ್ಲಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಯಾವುದೇ ರೀತಿಯಿಂದ ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಈ ರೀತಿ ಅವ್ಯವಸ್ಥೆ ಕೂಡ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಕೂಡ ಇದಕ್ಕೆ ಕಾಂಕ್ರೀಟ್ ಹಾಕುವಂತ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಪೊಲೀಸ್ ಇಲಾಖೆ ಇವಾಗ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಇಟ್ಟಿದ್ದಾರೆ. ಇವು ಬ್ಯಾರಿಕೇಡ್ಗಳು ಕೂಡ ಗಾಳಿಗೆ ಹಿಂಸರಿದಿದ್ದಾವೆ. ಆದರೆ ವೇಗವಾಗಿ ಯಾವುದಾದ್ರೂ ಒಂದು ವಾಹನ ಬಂತಂದ್ರೆ ಗ್ಯಾರಂಟಿ
ಗ್ಯಾರಂಟಿ ಅಪಘಾತವಾಗೋದು ಇಲ್ಲಿ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಹೀಗಾಗಿ ಆ ಗದಗ ಬೆಟಗೇರಿ ನಗರಸಭೆ ವಿರುದ್ಧ ಸಾಕಷ್ಟು ವಾಹನ ಸವಾರರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಅವ್ಯವಸ್ಥೆ ಆಗರ ಏನಾಗಿದೆ, ಇಲ್ಲಿ ಕಾಂಕ್ರೀಟ್ ಹಾಕಿದರೆ ಸಲೀಸಾಗಿ ವಾಹನಗಳು ಓಡಾಡ್ತವೆ. ಮಳೆಗಾಲದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿತಾ ಇರೋದ್ರಿಂದ ಇಲ್ಲಿ ವಾಹನಗಳು ಹೋಗಲು ಬರಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೊಂದು ಜನದಟ್ಟಣೆ ಇರುವಂತಹ ಒಂದು ಪ್ರದೇಶ ಭೂಮರೆಡ್ಡಿ ಸರ್ಕಲ್. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಇಂಥ ವಾಹನಗಳು ಓಡಾಡುವಂತ ಸ್ಥಿತಿಯಲ್ಲೇ ರಸ್ತೆಗೆ ಸರಿಯಾಗಿ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಗದಗ ಬೆಟಗೇರಿಯ ದಿವ್ಯ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಏನು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇರುವಂತ ಈ ಒಂದು ಏನು ರಸ್ತೆ ಇದೆ, ಈ ರಸ್ತೆಯ ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಹಾಕಿ ಸಲೀಸಾಗಿ ವಾಹನಗಳು ಓಡಾಡುವಂತ ಕಲ್ಪಿಸಿಕೊಡಬೇಕಾಗಿದೆ. ಹೀಗಾಗಿ ಗದಗ ಬೆಟಗೇರಿ ನಗರಸಭೆ ವಿರುದ್ಧನೂ ಕೂಡ ಸಾಕಷ್ಟು ವಾಹನ ಸವಾರರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಇಲ್ಲೊಂದು ಬೃಹತ್ ಆಕಾರದ ಏನು ದೊಡ್ಡ ವಾಹನ ಬರಬೇಕಾದ್ರೂ ಕೂಡ ಇದೇ ಒಂದು ಚರಂಡಿಯಲ್ಲಿ ಸಿಲ್ಕೊಂಡು ಸಾಕಷ್ಟು ಸಮಸ್ಯೆ ಈಡಾಗಿತ್ತು. ಇವಾಗ ಈ ಒಂದು ಚರಂಡಿಗೆ ಮೇಲ್ಭಾಗದಲ್ಲಿ ಯಾವುದೇ ರೀತಿಯಿಂದ ಕಾಂಕ್ರೀಟ್ ಹಾಕದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದರ ಮೇಲೆ ಕಾಂಕ್ರೀಟ್ ಹಾಕಿ ವಾಹನಗಳು ಸಲೀಸಾಗಿ ಓಡಾಡುವಂತಹ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಎಸ್, ಥ್ಯಾಂಕ್ ಯು.